ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 4ನೇ ಮ್ಯಾಚ್ ಯಾವಾಗ ಶುರುವಾಗುತ್ತೆ, ಹಾಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಚೇಂಜ್ ಆಗ್ತಿದೆ, ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳ್ತಿದ್ದಾರೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಈ ಸರಣಿಯನ್ನು ನಮ್ಮ ಭಾರತ ಆಲ್ರೆಡಿ ಗೆದ್ದಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 5 ಮ್ಯಾಚಲ್ಲಿ ಆಲ್ರೆಡಿ 3 ಮ್ಯಾಚ್ ನಮ್ಮ ಭಾರತ ಗೆಲ್ಲೋದ್ರ ಮೂಲಕ ಈ ಸರಣಿ ಗೆದ್ದಾಗಿದೆ. ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತಲೇ ಹೇಳ್ಬೋದು ನಮ್ಮ ಭಾರತ ತಂಡ. ಹಾಗಾಗಿ ಈ ಮ್ಯಾಚಲ್ಲಿ ನಾಳೆ ನಡೆಯಲಿರುವ ಮ್ಯಾಚಲ್ಲಿ ಪ್ಲೇಯಿಂಗ್ 11 ನೋಡೋದಾದರೆ, ಬ್ಯಾಟಿಂಗಲ್ಲಿ ನೋಡೋದಾದರೆ ಸಂಜು ಸ್ಯಾಮ್ಸನ್ ಅವ್ರನ್ನ ಹೊರಗಡೆ ಇಡೋ ಚಾನ್ಸ್ ಇದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಆಚೆ ಇಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಫಾರ್ಮಲ್ಲಿ ಇರೋದ್ರಿಂದಾಗಿ ಹೊಸ ಪ್ಲೇಯರ್ಗಳಿಗೆ ಈ ಮ್ಯಾಚಲ್ಲಿ ಅವಕಾಶ ಕೊಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸರಣಿಯನ್ನು ನಾವು ಆಲ್ರೆಡಿ ಗೆದ್ದಾಗಿದೆ. ಹಾಗಾಗಿ ಈ ಬೇರೆ ಪ್ಲೇಯರ್ಗಳಿಗೆ ಅವಕಾಶ ಕೊಟ್ಟು ನೋಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನು 2 ಮ್ಯಾಚ್ ಇದ್ದಾವೆ. ಈ ಮ್ಯಾಚ್ ಏನು ಅಷ್ಟು ನಮಗೆ ಮ್ಯಾಟ್ರ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ನೋಡೋದಾದರೆ ಅಭಿಷೇಕ್ ಶರ್ಮಾ ಅವರಾಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಅವರಾಗಿರ್ಬೋದು ಯಾವ ಥರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ನೀವು ಕೂಡ ನೋಡ್ತಾನೆ ಇದ್ದೀರಾ. ಹೀಗಾಗಿ ಯಾವುದಾದ್ರೂ ಹೊಸ ಪ್ಲೇಯರ್ಗೆ ಅವಕಾಶ ಕೊಡೋ ಚಾನ್ಸ್ ಇದೆ ಅಂತ ಹೇಳೋ. ಬಾಲಿಂಗಲ್ಲಿ ಏನು ಅಷ್ಟೊಂದು ಚೇಂಜಸ್ ಆಗಲ್ಲ ಅಂತ